ಎಲ್ಲರಿಗೂ ನನ್ನ ನಮಸ್ಕಾರಗಳು. ರಾಷ್ಟ್ರೀಯ ದೇಹಾಂಗ ದಾನ ಜಾಗೃತಿ ಸಮಿತಿ, ಶ್ರೀ ಮಾತಾ ಶಾರದಾ ಸಾಹಿತ್ಯ ಸೇವಾ ವೇದಿಕೆ, ದೇಹಾಂಗ ದಾನ ಸಾಹಿತ್ಯ ಪರಿಷತ್ತು ಕರ್ನಾಟಕ ರಾಜ್ಯ ಘಟಕ ಸಂಯುಕ್ತಾಶ್ರಯದಲ್ಲಿ ದೇಹದಾನ ಜಾಗೃತಿ ಉಪನ್ಯಾಸ ನೀಡುತ್ತಿದ್ದೇನೆ. ನೀಡುತ್ತಿರುವವರು ಮಳೆಬಿಲ್ಲು ಸಾಹಿತಿ ಡಾಕ್ಟರ್ ಲೀಲಾ ಗುರುರಾಜ್, ತುಮಕೂರಿನಿಂದ. ಅಂಗಾಂಗ ದಾನ. ವೈದ್ಯರು, ಧಾರ್ಮಿಕ ಮತ್ತು ರಾಜಕೀಯ ಮುಖಂಡರು ಅಂಗಾಂಗ ದಾನದ ಪ್ರಚಾರ ಆಂದೋಲನದಲ್ಲಿ ಭಾಗಿಯಾಗಿ ಮತ್ತು ಅಂಗದಾನ ಮಾಡಿ ಇತರರಿಗೆ ಮಾದರಿಯಾಗಬೇಕು. ಅಂಗಾಂಗ ಕಸಿ ಮಾಡಿಸಿಕೊಂಡ ವ್ಯಕ್ತಿ ಸುಮಾರು 25 ವರ್ಷಗಳ ಕಾಲ ಜೀವಿಸಬಹುದು. ಹಾಗಾಗಿ ಪ್ರತಿಯೊಬ್ಬರೂ ಅಂಗದಾನ ಮಾಡುವುದರ ಜೊತೆಗೆ ಸಂಬಂಧಿಕರಿಗೂ ಈ ಕುರಿತು ಅರಿವನ್ನು ಮೂಡಿಸಬೇಕು. ಹಲವು ವರ್ಷಗಳಿಂದ ಅಂಗಾಂಗ ದಾನದ ಕುರಿತು ಪ್ರಚಾರ ನಡೆಯುತ್ತಿದ್ದರೂ ದಾನ ಮಾಡುತ್ತಿರುವವರ ಸಂಖ್ಯೆ ಇಂದಿಗೂ ವೃದ್ಧಿಸಿಲ್ಲ. ಅಂಗದಾನಕ್ಕೆ ಧರ್ಮ ಅಡ್ಡಿಯಾಗಬಾರದು. ಅಂಗಾಂಗಗಳಿಲ್ಲದೆ ಸಂಸ್ಕಾರ ನಡೆಸಿದರೆ ಮೋಕ್ಷ ದೊರಕುವುದಿಲ್ಲ ಎಂಬ ಮಾತು ಇದೆ. ಇದು ಸುಳ್ಳು. ಸಾವಿನ ನಂತರವೂ ದಾನಿ ಒಬ್ಬರ ಕಣ್ಣಾಗಿ, ಕಿಡ್ನಿಯಾಗಿ, ಹೃದಯವಾಗಿ ಜೀವಂತವಾಗಿರುತ್ತಾನೆ. ವ್ಯಾಪಕ ಪ್ರಚಾರ, ಮೂಢನಂಬಿಕೆ ನಿವಾರಣೆಯಿಂದ ಅಂಗಾಂಗ ದಾನ ಮಾಡಲು ಜನರನ್ನು ಪ್ರೇರೇಪಿಸಬಹುದು. ಯಾವ ಅಂಗಾಂಗ ಯಾವಾಗ ನೀಡಬಹುದು ಎಂಬುದಕ್ಕೆ ಮಾಹಿತಿ. ಬದುಕಿರುವಾಗ ರಕ್ತ, ಎಲುಬಿನ ಪೊಳ್ಳು ಭಾಗದ ಪದಾರ್ಥ ಅಂದರೆ ಬೋನ್ ಮ್ಯಾರೋ, ಕಿಡ್ನಿ, ಚರ್ಮ, ಯಕೃತ್, ಪಪ್ಪುಸ, ಮೇದೋಜೀರಕ ಗ್ರಂಥಿ ಇವುಗಳನ್ನು ಬದುಕಿರುವಾಗಲೇ ದಾನ ಮಾಡಬಹುದು. ಹಾಗೂ ಮೆದುಳು ಸಾವಿನಲ್ಲಿದ್ದಾಗ ಮೆದುಳು ನಿಷ್ಕ್ರಿಯವಾಗಿರುತ್ತದೆ, ಆದರೆ ಹೃದಯದ ಬಡಿತವಿದ್ದು ಇತರೆ ಅಂಗಾಂಗ ಜೀವಂತವಾಗಿರುತ್ತದೆ. ಕಣ್ಣು, ಕಿಡ್ನಿ, ಯಕೃತ್, ಪಪ್ಪುಸ, ಮೇದೋಜೀರಕ ಗ್ರಂಥಿ, ಸಣ್ಣ ಕರುಳು, ಧ್ವನಿಪೆಟ್ಟಿಗೆ, ಗರ್ಭಕೋಶ, ಅಂಡಾಶಯ, ಮಧ್ಯಕಿವಿ, ಮೃದುಮೂಳೆ, ನರ, ರಕ್ತನಾಳ, ಕೈ ಮತ್ತು ಕಾಲಿನ ಬೆರಳುಗಳು ಇವಿಷ್ಟು ದಾನವನ್ನು ಮಾಡಬಹುದು ಬದುಕಿರುವಾಗಲೇ. ಅಂದರೆ ಮೆದುಳು ನಿಷ್ಕ್ರಿಯವಾದಾಗ ಹೃದಯ ಬಡಿತವಿರುತ್ತದೆ, ಆಗ ಇವಿಷ್ಟನ್ನು ದಾನ ಮಾಡಬಹುದು. ಮರಣದ ನಂತರ ಮಾಡಬಹುದಾದ ಅಂಗದಾನ ಅಂದರೆ ಕಣ್ಣು, ಹೃದಯದ ಕವಾಟು, ಚರ್ಮ, ಮೂಳೆ, ರಕ್ತನಾಳಗಳು ಇವಿಷ್ಟನ್ನು ಮರಣದ ನಂತರ ಮಾಡಬಹುದು. ಅಂಗಾಂಗ ದಾನ ಮಾಡಲು ಏಕೆ ಹಿಂಜರಿಕೆ? ದೆಹಲಿ, ಮುಂಬೈ, ಬೆಂಗಳೂರು, ಚೆನ್ನೈ ಸೇರಿದಂತೆ ದೇಶದ 8 ರಾಜ್ಯದಲ್ಲಿ ನಡೆಸಿದ ಸಮೀಕ್ಷೆಗಳ ಪ್ರಕಾರ 95% ಜನರಿಗೆ ಅಂಗಾಂಗ ದಾನದ ಬಗ್ಗೆ ಅರಿವಿದ್ದು, ಇವರಲ್ಲಿ 70% ಮಂದಿ ದಾನ ಮಾಡಲು ಆಸಕ್ತಿ ಹೊಂದಿರುತ್ತಾರೆ. ಆದರೆ 5% ಮಾತ್ರವೇ ಮಂದಿಗೆ ಕಿಡ್ನಿ, 50,000 ಮಂದಿಗೆ ಯಕೃತ್ ಹಾಗೂ 50,000 ಹೃದಯದ ಬದಲಿ ಜೋಡಣೆಗೆ ಬೇಡಿಕೆ ಇದೆ. ಆದರೆ ಇವರ ಪೈಕಿ ಕೇವಲ 5% ರೋಗಿಗಳಿಗೆ ಬದಲಿ ಅಂಗಾಂಗ ಜೋಡಿಸುವುದು ಸಾಧ್ಯವಾಗಿದೆ. ಇದಕ್ಕೊಂದು ಜ್ವಲಂತ ನಿದರ್ಶನ ಮುಂಬಯಿಯ ಆಸ್ಪತ್ರೆಯೊಂದರಲ್ಲಿ ಸುಮಾರು 3,000 ಕಿಡ್ನಿ ವಿಫಲತೆಯು ರೋಗಿಗಳು ಹಾಗೂ ಕಿಡ್ನಿ ದಾನಕ್ಕೆ ಕಾಯುತ್ತಿದ್ದಾರೆ. ಇವರಲ್ಲಿ ಕೇವಲ 10% ರೋಗಿಗಳಿಗೆ ಮಾತ್ರವೇ ಕಿಡ್ನಿ ದೊರೆಯಲು ಸಾಧ್ಯವಾಗಿದೆ. ಉಳಿದ 90% ರೋಗಿಗಳು ಜೀವ ಕಳೆದುಕೊಳ್ಳುವ ಭಯವಿದೆ. ಹಾಗಾದರೆ ಈ ಸಮಸ್ಯೆಗೆ ಕಾರಣಗಳೇನು? ಎಡಾಲ್ಡೋ ಲೀ ರವರು ಸಂಶೋಧನೆ ಹಾಗೂ ಕೆಲವು ಸಮೀಕ್ಷೆಯ ಪ್ರಕಾರ ಮೂಢನಂಬಿಕೆ, ಅರಿವಿನ ಕೊರತೆ, ಮೆದುಳು ಸಾವಿನ ಬಗೆಗೆ ತಪ್ಪು ನಂಬಿಕೆಗಳು ಅಂಗಾಂಗ ದಾನದ ಹಿಂಜರಿಕೆಗೆ ಕಾರಣವಾಗಿದೆ. ಕಣ್ಣನ್ನು ದಾನ ಮಾಡಿದರೆ ಮುಂದಿನ ಜನ್ಮದಲ್ಲಿ ಕುರುಡರಾಗಿ ಹುಟ್ಟುತ್ತಾರೆ. ಅಂಗಾಂಗ ದಾನ ಮಾಡಿದರೆ ಅಂಗವಿಕಲರಾಗಿ ಜನಿಸುತ್ತಾರೆ. ದೇಹ ರಚನೆ ದೇವರದ್ದು. ದೇಹದಿಂದ ಅಂಗ ತೆಗೆದರೆ ದೇಹವನ್ನು ವಿರೂಪಗೊಳಿಸಿದಂತಾಗುತ್ತದೆ. ಹಾಗಾಗಿ ಅಂಗ ತೆಗೆದ ವ್ಯಕ್ತಿಗೆ ಮುಕ್ತಿ ಇಲ್ಲ. ಹೀಗೆ ಹಲವಾರು ತಪ್ಪು ನಂಬಿಕೆಗಳು ಇವೆ. ಜೀವವಿದ್ದಾಗ ಅಂಗದಾನ ಮಾಡಲು ಒಪ್ಪಿಗೆ ನೀಡಿದ ವ್ಯಕ್ತಿಯ ಮಾತನ್ನು ಆ ವ್ಯಕ್ತಿ ಸತ್ತ ನಂತರ ಕೆಲವು ಸಂಬಂಧಿಕರು ಪಾಲಿಸುವುದಿಲ್ಲ. ಹೀಗಾಗಿ ಅಂಗಾಂಗ ದಾನ ನಿರೀಕ್ಷಿತ ಪ್ರಮಾಣದಲ್ಲಿ ನಡೆಯುತ್ತಿಲ್ಲ. ಹೆಚ್ಚುತ್ತಿರುವ ಸಕ್ಕರೆ ಕಾಯಿಲೆ, ಅಸಮರ್ಪಕ ಜೀವನ ಶೈಲಿ, ಕಿಡ್ನಿ, ಯಕೃತ್ ಮತ್ತು ಹೃದಯ ವಿಫಲತೆಗಳಿಂದಾಗಿ ಅಂಗಾಂಗಗಳಿಗೆ ಬೇಡಿಕೆ ಅಧಿಕವಾಗುತ್ತಿದೆ. ದೇಹದಾನದ ಬಗ್ಗೆ
ಆಸಕ್ತಿ ಇದ್ದರೂ ಅರ್ಜಿ ಮತ್ತು ದಾಖಲಾತಿ ಎಲ್ಲಿ ದೊರೆಯುತ್ತದೆ? ಮರಣವಾದಾಗ ಯಾರನ್ನು ಸಂಪರ್ಕಿಸಬೇಕೆಂಬ ಮಾಹಿತಿಗಳ ಕೊರತೆಯೂ ಸಹ ಇದೆ. ಅದಕ್ಕೆ ಉತ್ತರವಾಗಿ ನೀವು ದಾನಿಯಾಗಬೇಕೇ? ಬೆಂಗಳೂರಿನ ನಿಮಾನ್ಸ್ನಲ್ಲಿರುವ ಜೋಲನ್ ಕೋಆರ್ಡಿನೇಷನ್ ಕಮಿಟಿ ಫಾರ್ ಟ್ರಾನ್ಸ್ಪ್ಲಾಂಟೇಷನ್ ಆಫ್ ಕರ್ನಾಟಕ ZCCK ಇದು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ದೂರವಾಣಿ ಸಂಖ್ಯೆ 08026995716 ಹಾಗೂ 9845006768 ಇವರನ್ನು ಸಂಪರ್ಕಿಸಬಹುದು. ಹಾಗೂ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದರೆ ಡೋನರ್ ಕಾರ್ಡು ಮನೆಗೆ ಬರುತ್ತದೆ. ಅದಕ್ಕೆ ಸಂಪರ್ಕಿಸಬೇಕಾದ ವಿಳಾಸ 94485793930.